ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಸ್ನೇಹಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆಯೇ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲಿದ್ದೀನಿ ನಾನು ಅಂತ ಹೇಳಿಬಿಟ್ಟು. ಸೊ ಎಲ್ಲಿದ್ದಾರೆ ಇವರು ಅಂತ ಅನ್ಕೋತಾ ಇದ್ದೀರಾ. ನಾನಿದ್ದೀನಿ ಇವತ್ತು ನಮ್ಮ ಊರಲ್ಲಿ, ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿದ್ದೀನಿ. ಸೊ ನಮ್ಮ ಅಜ್ಜಿದು ಕಾರ್ಯ ಇತ್ತು ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ನಾವು ಊರಿಗೆ ಬಂದಿದ್ವಿ. ಇನ್ನೊಂದು ಫಂಕ್ಷನ್ ಇದೆ, ನಮ್ಮ ಅವ್ರ ಮನೆಯದು ಗೃಹ ಪ್ರವೇಶ ಇದೆ. ಸೊ ಹಾಗಾಗಿ ಇಲ್ಲೇ ಸ್ಟೇ ಮಾಡಿದ್ದೀನಿ ಒಂದು 4-5 ಡೇಸ್. ಇನ್ನೇನು ಸಮ್ಮರ್ ಹಾಲಿಡೇಸ್ ಮುಗ್ದೋಗುತ್ತೆ, ಮತ್ತು ಸ್ಕೂಲ್ ಸ್ಟಾರ್ಟ್ ಆದರೆ ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ವಾರ ಇದ್ದೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಮಾರ್ನಿಂಗೇ ವ್ಲಾಗ್ನ ಶುರು ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ಗೆ ಲೆಮನ್ನ ಹಾಕ್ಕೊಂಡು ಕುಡಿದಿದ್ದಾಯಿತು. ಮಕ್ಕಳು ಕೂಡ ಎದ್ದಿದ್ದಾರೆ. ಸೊ ತನಿಷಾ ಕೂಡ ಎದ್ದಿದ್ದಾರೆ, ಆಚೆ ಆಟಾಡ್ಕೋತಾ ಇದ್ದಾರೆ. ಇಲ್ಲಿಗೆ ಬಂದರೆ ಅವ್ರಿಗೆ ಫ್ರೆಂಡ್ಸ್ ಸಿಗ್ತಾರೆ, ಹಾಗಾಗಿ ಇಲ್ಲಿಂದ ಹೋಗೋಕ್ಕೆ ಮನ್ಸು ಮಾಡಲ್ಲ. ಎಲ್ಲರೂ ಸಮ್ಮರ್ ಹಾಲಿಡೇಸ್ಗೆ ಆಲ್ಮೋಸ್ಟ್ ಬಂದಿರ್ತಾರಲ್ವ ಮಕ್ಕಳು, ಚಿಕ್ಕ ಮಕ್ಕಳು. ಅವ್ರು ಬೇಗ ಫ್ರೆಂಡ್ಸ್ ಆಗಿಬಿಡ್ತಾರೆ, ಬೇಗ ಹೊಂದ್ಕೊತಾರೆ. ಹಾಗಾಗಿ ಆಟಾಡ್ಕೋತಾ ಇದ್ದಾರೆ ಅವರು, ಹೊಸ ಫ್ರೆಂಡ್ಸ್ ಅವ್ರಿಗೆ ಇವಾಗ ಇಲ್ಲಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಫ್ರೂಟ್ಸ್ ತುಂಬಾ ಇದೆ. ಯಾವುದಾದ್ರೂ ಫ್ರೂಟ್ಸ್ ತಿನ್ನೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಬಟ್ ಏನಂತ ಹೇಳಿದ್ರೆ, ಯಾವ ಫ್ರೂಟ್ಸ್ ತಿನ್ನೋದು ಇವಾಗ ಅಂತ ಹೇಳಿ. ನೋಡಿ ಎಷ್ಟೊಂದು ಫ್ರೂಟ್ಸ್ ಇದೆ. ಸೊ ಇದು ಗೊತ್ತಾ ನಿಮಗೆ, ಅಂಜೂರ ಇದು. ಸೊ ನೋಡಿ ಎಷ್ಟೊಂದಿದೆ. ಪಪ್ಪಾಯ ಕೂಡ ಇದೆ. ಸೊ ತಿಂಡಿ ತಿನ್ನೋದಕ್ಕಿಂತ ಬೆಟರ್ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಅಂತ ಹೇಳಿದ್ರೆ ನಮಗೆ ಪಪ್ಪಾಯ ಬೆಟರ್ ಅಂತ ಅಂದ್ಕೊತೀವಿ. ಸೊ ಚೆನ್ನಾಗಿ ಹಣ್ಣಾಗಿದೆ. ಇವಾಗ ಕಟ್ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಇದನ್ನು ತಿಂದುಬಿಟ್ಟು ಆಮೇಲೆ ತಿಂಡಿನ ತಿನ್ನೋಣ ಅಂತ. ಸೊ ಇದು ತಿಂದರೆ ಆಲ್ಮೋಸ್ಟ್ ಒಂದು 2-3 ಪೀಸ್ ತಿಂದರೆ ತಿಂಡಿನೇ ಬೇಕಾಗಲ್ಲ, ಆ ಥರ ಇದೆ ಇದು. ಸೊ ಫ್ರೂಟ್ಸ್ ಹತ್ರ ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮ ಮನೇಲಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಪಪ್ಪಾಯ ಅಂತ. ಸೊ ಬನ್ನಿ ಕಟ್ ಮಾಡೋಣ. ಬೆಳಗ್ಗೆನೇ ಅಂತ ಹೇಳಿದ್ರೆ, ಇವಾಗ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯವನ್ನು ತಿನ್ನೋದ್ರಿಂದ, ಪರಂಗಿ ಹಣ್ಣು ಅಂತ ಕರೀತಾರೆ ಕನ್ನಡದಲ್ಲಿ, ಪರಂಗಿ ಹಣ್ಣನ್ನು ತಿನ್ನೋದ್ರಿಂದ ಏನೇನು ಉಪಯೋಗಗಳಿದೆ ನಮ್ಮ ದೇಹಕ್ಕೆ ಅನ್ನೋದನ್ನು ನನಗೆ ತಿಳ್ಕೊಂಡಿರೋ ಅಷ್ಟು ಮಟ್ಟಿಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಹೇಳ್ತೀನಿ. ಇದರಿಂದ ಕೆಲವ್ರಿಗೆ ಉಪಯೋಗ ಆಗ್ಬೋದು ಅಂತ ಅಷ್ಟೇ. ಹೃದಯಕ್ಕೆ ಸಂಬಂಧಪಟ್ಟಿರೋಂಥ ಕಾಯಿಲೆಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿ ಇದು ಕೆಲಸವನ್ನು ಮಾಡುತ್ತೆ. ಅದೇ ರೀತಿ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇರೋರಿಗೆ ಬ್ಲಡ್ಡಲ್ಲಿರೋ ಗ್ಲೂಕೋಸ್ನ ನಿಯಂತ್ರಣ ಮಾಡುತ್ತೆ. ರಕ್ತದೊತ್ತಡ, BP ಕಂಟ್ರೋಲ್ ಮಾಡುತ್ತೆ. ತೂಕ ಇಳಿಸಿಕೊಳ್ಳಲು ಕೂಡ ಇದು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಯಾರ್ಯಾರು ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅಂತ ಇದ್ದೀರಾ, ಅವರು ಪ್ರತಿದಿನ ಪಪ್ಪಾಯ ತಿಂದರೆ ತುಂಬಾ ಒಳ್ಳೆಯದು. ಹಾಗೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ನಮ್ಮ ಗಟ್ನ, ಅಂದರೆ ನಮ್ಮ ಹೊಟ್ಟೆನ ಆರೋಗ್ಯವಾಗಿಡುತ್ತೆ. ಮಲಬದ್ಧತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಪಪ್ಪಾಯನ ಪೇಸ್ಟ್ ರೀತಿ ಮಾಡಿಕೊಂಡು ಸ್ಕಿನ್ಗೆ ಹಚ್ಕೊಳ್ಳೋದ್ರಿಂದ ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಇದನ್ನು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ರಿಂಕಲ್ಸ್ನ ಕಡಿಮೆ ಮಾಡುತ್ತೆ, ನಮ್ಮ ಮುಖಕ್ಕೆ ಸುಕ್ಕುಗಟ್ಟೋದನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಆ್ಯಕ್ನಿನ ಕಂಟ್ರೋಲ್ ಮಾಡುತ್ತೆ. ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿ ಒಳ್ಳೆ ಗ್ಲೋನ ಕೊಡುತ್ತೆ ನಮ್ಮ ಸ್ಕಿನ್ಗೆ. ಹಾಗೆಯೇ ಸ್ಕಿನ್ ಇರಿಟೇಷನ್ ಇರೋರಿಗೆ ಅದನ್ನು ಕಡಿಮೆ ಮಾಡುತ್ತೆ. ಸ್ಕಿನ್ ಟೋನ್ನ ಇಂಪ್ರೂವ್ ಮಾಡಿ ಒಳ್ಳೆ ಗ್ಲೋಯಿಂಗ್ ಫೇಸ್ನ ಕೂಡ ಪಡ್ಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ನೋಡಿದ್ರಲ್ಲ, ಪಪ್ಪಾಯ ಹಣ್ಣಿಂದ, ಪರಂಗಿ ಹಣ್ಣಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ, ಎಷ್ಟೆಲ್ಲ ಸ್ಕಿನ್ಗೆ ಒಳ್ಳೆಯದು ಅಂತ. ಇನ್ನೂ ತುಂಬಾ ಇದೆ, ಬಟ್ ಏನಂತ ಹೇಳಿದ್ರೆ ನನಗೆ ಗೊತ್ತಿರೋ ಅಷ್ಟನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಇದು ತಿನ್ನೋದ್ರಿಂದ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದು. ಹಾಗೆಯೇ ಪಪ್ಪಾಯ ಹಣ್ಣಿನ ಹೆಚ್ಚಿನ ಬೆನಿಫಿಟ್ಸ್ನ ನಾವು ಪಡ್ಕೋಬೇಕು ನಮ್ಮ ದೇಹಕ್ಕೆ ಅಂತ ಹೇಳಿದ್ರೆ, ನಾವು ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯವನ್ನು ತಿನ್ನೋದ್ರಿಂದ ಇದರಿಂದ ಸಿಗೋವಂಥ ಎಲ್ಲ ಬೆನಿಫಿಟ್ಸ್ನು ನಾವು ಪಡ್ಕೊಬೋದು. ಹಾಗಾಗಿ ನಾವು ಹೆಚ್ಚಾಗಿ ಪಪ್ಪಾಯ ಹಣ್ಣನ್ನು ಯೂಸ್ ಮಾಡಿದ್ರೆ, ಅಂದರೆ ತಿನ್ನೋದಾದರೆ ನಾವು ಮಾರ್ನಿಂಗ್ ಟೈಮಲ್ಲೇ ತಿಂತೀವಿ. ಅಂದರೆ 1 ಲೋಟ ಬಿಸಿನೀರನ್ನ ಕುಡಿದ್ಬಿಟ್ಟು ನಂತರ ತಿಂಡಿಗಿಂತ ಮುಂಚೆ ಇದನ್ನು ತಿಂತೀವಿ, ನಂತರ ತಿಂಡಿಯನ್ನು ತಿಂತೀವಿ. ಸೊ ಹೀಗೆ ಮಾಡೋದ್ರಿಂದ ಎಲ್ಲ ಬೆನಿಫಿಟ್ಸ್ನು ಕೂಡ ನಾವು ಪಡ್ಕೋಬೋದು. ನಮಗೆ ಪಪ್ಪಾಯ ಬಂದು ಆಲ್ ಟೈಮ್ ಫೇವ್ರೆಟ್ ಫ್ರೂಟ್ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ, ಯಾಕೆಂದರೆ ತುಂಬ ಸ್ವೀಟು ಇರೋದಿಲ್ಲ ಇದು. ಸೊ ನೀವು ಕೂಡ ಉಪಯೋಗ ಮಾಡ್ಕೊಳ್ಳಿ. ಎಲ್ಲಿ ತಿಂತಾ ಇದೆಯಾ?
ನೀರು ಚೆಲ್ತೀಯಾ? ಕ್ಯಾಪ್ ಹಾಕು. ಆಮೇಲೆ ಕಲಕೊಂಡು ಕುತ್ಕೊಂಡು ಕುಡಿತಾವ್ರೆ. ಬಿಸಿಲಲ್ಲಿ ಯಾಕೆ ಹೋಗಿದ್ದೆ ನೀನು? ಹೋಗ್ತೀಯ ಆಚೆ ಬಿಸಿಲಿಗೆ? ಹ್ಞೂ. ಅಣ್ಣ ಸುಮ್ಮನೆ ಕೂತಿದ್ದ ಅಲ್ಲಿ, ನಿನ್ನ ಥರ ಹೋಗಿರಲಿಲ್ಲ. ಸುಳ್ಳು ಹೇಳ್ತಾಳೆ. ಕಿವಿ ಸುಮ್ಮನಿರ, ಸುಮ್ಮನಿರ ಚಿನ್ನಿ. ಹಾಯ್ ಸುಮ್ಮನೆ. ಆಯ್ತಾಯ್ತು. ಈ ವ್ಲಾಗಲ್ಲಿ ನಾನು ಹೋಮ್ ಮೇಡ್ ಧನಿಯಾ ಪುಡಿ ಕೂಡ ಮಾಡೋದನ್ನು ನಿಮಗೆ ತೋರಿಸ್ತೀನಿ, ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಏನಂತ ಹೇಳಿದ್ರೆ, ಯಾವಾಗಲೂ ನಾನು ಧನಿಯಾ ಪುಡಿ ಮಾಡಲ್ಲ, ನಮ್ಮ ಅಮ್ಮನೇ ಮಾಡಿಕೊಡೋದು. ಸೊ ಇವತ್ತು ಅವರು ಧನಿಯಾ ಪುಡಿನ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾರೆ, ಹಾಗೆಯೇ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ನೋಡಿ, ಹೀಗೆ ಧನಿಯಾ ಬೀಜನ ಫಸ್ಟು ಹೀಗೆ ಹುರಿದು ಎತ್ತಿಟ್ಕೊಬೇಕು. ಸೊ ನೋಡಿ, ಇಷ್ಟೊಂದೆಲ್ಲ ಮಾಡ್ತಾಯಿದ್ದಾರೆ. ಸೊ 1 ವರ್ಷ ನಮಗೆ ಬೆಂಗಳೂರಿಗೆ ಮತ್ತು ಊರಲ್ಲಿ ಎರಡೂ ಕಡೆ ಮ್ಯಾನೇಜ್ ಆಗುತ್ತೆ. ಇಷ್ಟು ಮಾಡಿಕೊಂಡ್ರೆ ನಮಗೆ ಏನು ಸ್ವಲ್ಪನೂ ಹಾಳಾಗಲ್ಲ. 1 ವರ್ಷದವರೆಗೂ ನಾವು ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಯಾವುದೇ ರೀತಿ ಹಾಳಾಗೋದಾಗಲಿ ಹುಳ ಆಗೋದಾಗಲಿ ಏನೂ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಬಿಸಿ ಮಾಡಿಕೊಂಡು ಹುರಿದು ಎತ್ತಿಟ್ಕೋಬೇಕು. ಒಲೆಯಲ್ಲಿ ಮಾಡ್ತಾಯಿದ್ದಾರೆ, ಹೊಗೆ ಬೇರೆ ಆಗ್ತಾಯಿದೆ. ಎಷ್ಟು ಹೊಗೆ ಬರ್ತಾಯಿದೆ ಅಂತ. ಸೊ ನಾವೆಲ್ಲ ಗ್ಯಾಸಲ್ಲಿ ಮಾಡ್ತೀವಿ, ಒಲೆಯಲ್ಲಿ ಮಾಡಿದ್ರೆ ಒಳ್ಳೆಯದು. ಇವಾಗೆಲ್ಲ ಒಲೆಯೆಲ್ಲ ಯಾರೂ ಯೂಸ್ ಮಾಡ್ತಾಯಿಲ್ಲ. ಆದರೂ ಆ ಒಲೆಯಲ್ಲಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಹಳ್ಳಿ ಕಡೆ ಎಲ್ಲ ಇನ್ನೂ ಸ್ವಲ್ಪ ಯೂಸ್ ಮಾಡ್ತಾರೆ ಒಲೆಯೆಲ್ಲ. ನೋಡಿ, ಸ್ವಲ್ಪ ಈ ಥರ ನೀಟಾಗಿ ಹುರ್ಕೋಬೇಕು ಧನಿಯಾ ಬೀಜನ. ಇಲ್ಲಿ ಇದು ಹುರಿದು ಇಟ್ಟಿರೋ ಅಂಥದ್ದು ಧನಿಯಾ ಬೀಜ. ಒಂದು ವರ್ಷ ಆರಾಮಾಗಿ ಯೂಸ್ ಮಾಡ್ಕೋಬೋದು, ಏನೂ ಹಾಳಾಗಲ್ಲ. ಕರ್ಬೇವಿನ ಸೊಪ್ಪನ್ನ ಬಿಸಿ ಮಾಡಿ ಹಾಕೋತಾ ಇದ್ದಾರೆ. ಇದು ಎಷ್ಟು ಕೆ ಜಿ ಇದೆ ಸಾಂಬಾರು ಬೀಜ? ಎಷ್ಟು? 10 ಕೆ ಜಿ ಸಾಂಬಾರು ಬೀಜಕ್ಕೆ ಇವಾಗ ನೀವು ಮಸಾಲೆ ಹಾಕೋದಾ? ಇದೇನು ಬೇಳೆ? ತೊಗರಿಬೇಳೆ ಒಂದು ಅರ್ಧ ಕೆ ಜಿ. ಇವಾಗ ತೊಗರಿಬೇಳೆ ಆಯಿತು. ಇದೇನು ಕಡಲೆಬೇಳೆನಾ? ಕಡಲೆಬೇಳೆ ಅರ್ಧ ಕೆ ಜಿ. ಚಿನಿ ಹೋಗಿ ಈ ಕಡೆ ಬಾಮ್ಮ, ಬಿಸಿ ಸುಡುತ್ತೆ, ಹೋಗ್ಬಿಡ. ತೊಗರಿಬೇಳೆ ಕಡಲೆಬೇಳೆ ಇವಾಗ ಈಗ ಒಲೆ ಎಲ್ಲ ಒಳಗಡೆ ಇಲ್ಲಲ್ಲ, ಅದಕ್ಕೆ ಹೀಗೆ ಸಪ್ರೇಟಾಗಿದೆ ಒಂದು ಜಾಗ. ಅಲ್ಲಿ ಇದನ್ನ ಏನಾದರೂ ಹಾಕ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಾಗ ಇಲ್ಲಿ ನಾವು ಬೇಳೆಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ನೀವು ಕಾಳುಗಳನ್ನೂ ಕೂಡ ಯೂಸ್ ಮಾಡ್ಬೋದು. ಅಂದರೆ ತೊಗರಿ ಕಾಳು, ಕಡಲೆಕಾಳು ಈ ಥರನೂ ಕೂಡ ನೀವು ಯೂಸ್ ಮಾಡ್ಕೊಬೋದು. ನಾವು ಬೇಳೆ ಇದ್ದಿದ್ದರಿಂದ ಬೇಳೆಗಳನ್ನ ಯೂಸ್ ಮಾಡ್ಕೋತಾ ಇದ್ದೀವಿ. ಇದು ನಿಮ್ಮ ಚಾಯ್ಸು. ಕಾಳನ್ನಾದರೂ ಯೂಸ್ ಮಾಡಿ ಅಥವಾ ಬೇಳೆನಾದರೂ ಯೂಸ್ ಮಾಡಿ. ಇವಾಗ ಹೆಸರು ಕಾಳನ್ನು ಹಾಕೋತಾ ಇದ್ದೀವಿ.
ಹೆಸರು ಕಾಳು ಅಥವಾ ನಿಮ್ಮ ಹತ್ರ ಬೇಳೆ ಇದ್ದರೆ ಹೆಸರು ಬೇಳೆ ಕೂಡ ಯೂಸ್ ಮಾಡ್ಬೋದು. ಅದರ ನೀಟಾಗಿ ಹುರ್ಕೋಬೇಕು ಅಂತ ಹೇಳಿದ್ರೆ ತುಂಬ ಕಪ್ಪುಗಾಗಂಗೂ ಮಾಡಬಾರ್ದು ಅಥವಾ ತುಂಬ ಹಸಿ ಹಸಿ ಇರೋವಾಗೂ ಮಾಡಬಾರ್ದು. ಏನಾಗ್ತಾಯಿದ್ರೆ ಅಕ್ಕಿ ಇದು ಒಂದು ಅರ್ಧ ಕೆ ಜಿ ಅಷ್ಟಿದೆ ಅಲ್ವಾ, 10 ಕೆ ಜಿಗೆಲ್ಲ ಅರ್ಧ ಕೆ ಜಿ. ಉದ್ದಿನ ಬೇಳೆ ಹಾಕ್ತಾರೆ. ಜೀರಿಗೆ ಎಷ್ಟು? ಈಗ ಜೀರಿಗೆ ಹಾಕ್ತಾ ಇದ್ದಾರೆ, ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ತಾರೆ. ಅದನ್ನು ಕೂಡ ಪರಿಮಳ ಘಮ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಲ್ವ ಇದು. ಸ್ಪೈಸಸ್ಸು, ಸಾಸಿವೆ ಹಾಕ್ತಾ ಇದ್ದಾರೆ. ನಾವು ಪ್ರತಿಯೊಂದು ಏನು ಐಟಮ್ಸ್ ಹಾಕ್ತೀವಿ ಎಲ್ಲದನ್ನು ಕೂಡ ಹಿಂಗೆ ಬಿಸಿ ಮಾಡಿಕೊಂಡೇ ಹಾಕ್ಕೋಬೇಕು, ಆವಾಗನೇ ಚೆನ್ನಾಗಿರುತ್ತೆ. ನೆಕ್ಸ್ಟು 1 ಕಾಲು ಕೆ ಜಿ ಮೆಂತ್ಯ ಕಾಳನ್ನ ಹಾಕ್ಕೊಂಡು ಅದನ್ನು ಕೂಡ ಹಿಂಗೆ ಬಿಸಿ ಮಾಡ್ಕೋಬೇಕು. ಒಂದು 100 ಗ್ರಾಮ್ ಅಷ್ಟು ಗಸಗಸೆ, ಗ್ರಾಮ್ ಕಾಳು ಮೆಣಸನ್ನು ಕೂಡ ಹೀಗೆ ಬಿಸಿ ಮಾಡಿ ಹಾಕೋತಾರೆ. ಒಟ್ಟಿಗೆ ಹಾಕೊಂಡು ಉಟ್ಕೊತಾರೆ. ಇವಾಗ ಮರಾಠಿ ಮೊಗ್ಗು, ಅನಾನಸ್ ಹೂವು, ಅದೆಲ್ಲ ಲವಂಗ, ಇದು ಅರಿಶಿನ ಕೊಂಬು ಬರುತ್ತಲ್ಲ ಅದನ್ನ ಬಿಸಿ ಮಾಡಿಕೊಂಡು ಆ ನಂತರ ಅದನ್ನ ಪುಡಿ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೋಬೇಕು. ಧನಿಯಾ ಮಿಲ್ಕ್ ಹಾಕಿಸ್ತೀವಲ್ಲ ಅದರಲ್ಲಿ ಸೇರಿಸ್ಕೋಬೇಕು. ನಾವು ಹುರಿದು ಸಪ್ರೇಟಾಗಿ ಎತ್ತಿಟ್ಕೋತೀವಿ. ಆಮೇಲೆ ಅದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಅರಿಶಿನ ಬರುತ್ತಲ್ಲ ಅರಿಶಿನ ಕೊಂಬು ಇದನ್ನು ನೀಟಾಗಿ ಈ ಥರ ಹುರ್ಕೊಂಡು ನಂತರ ಪುಡಿ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೋಬೇಕು. ದಪ್ಪವಾಗಿ ಗೆಜ್ಜಿಬಿಟ್ಟು ಹಾಕ್ತೀರಾ? ಅದೇ ಮಿಲ್ಲಲ್ಲಿ ಅದು ಇದಾಗಲ್ಲ ಅಂತನಾ? ಲಾಸ್ಟಲ್ಲಿ ಚಕ್ಕೆ, ಇದು ಚಕ್ಕೆಯನ್ನು ಸ್ವಲ್ಪ ಹೀಗೆ ಬಿಸಿ ಮಾಡಿ ಹಾಕೋದು. ಇದರಲ್ಲಿ ಸ್ಪೈಸಸ್ ಎಲ್ಲದಕ್ಕಿಂತ ಜಾಸ್ತಿ ಚಕ್ಕೆನೇ ಹಾಕಿರೋದಲ್ವ ಇವಾಗ. ಅದೆಲ್ಲ ಒಂದು 200 ಗ್ರಾಮು 100 ಗ್ರಾಮು ಹಂಗೆ ಹಾಕಿದ್ರೆ ಚಕ್ಕೆನೇ ಜಾಸ್ತಿ ಇದೆ. ಒಂದು 1/4 ಕೆ ಜಿ ಮೇಲೇ ಇದೆ. ಕಡಲೆನೂ ಬೆಚ್ಚಗೆ ಮಾಡಿದ್ರಾ? ಧನಿಯಾ ಪೌಡರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಘಮ ಘಮ ಅಂತ ಇದೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಈ ಥರ ಎಲ್ಲದನ್ನು, ಕೆಲವರು ಹಸಿ ಹಾಕ್ಬಿಡ್ತಾರೆ. ಅದೇನಾಗುತ್ತೆ ಅಂತ ಹೇಳಿದ್ರೆ ಬೇಗನೆ ಹಾಳಾಗ್ಬಿಡತ್ತೆ, ಮಾಲೆಗಟ್ಟೋದು, ಹುಳ ಆಗೋದು ಆ ಥರ ಎಲ್ಲ ಆಗುತ್ತೆ. ಇದೆಲ್ಲ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ
ಇರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ. ನೀವು ವರ್ಷಕ್ಕೆ ಒಂದು ಸಲ ಮಾಡಿಕೊಂಡ್ರೆ ಸಾಕು. ಈ ಥರ ಮಾಡಿಕೊಂಡ್ರೆ ಏನೂ ಹಾಳಾಗಲ್ಲ, ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಧನಿಯಾ ಪುಡಿ ಜೊತೆಗೆ ಖಾರದ ಪುಡಿನೂ ಕೂಡ ಮಾಡ್ಕೊಂಡ್ವಿ. ಇಲ್ಲಿ ನಾವು 2 ಥರ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ವಿ, ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸಲ್ಲಿ ಹಾಕಿಸ್ಕೊತೀವಿ, ಇಲ್ಲಾಂದರೆ ಖಾರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಟೇಸ್ಟ್ ಕಲರ್ ಎರಡೂ ಸಿಗಲಿ ಅಂತ ಹೇಳಿಬಿಟ್ಟು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಾಕೋತೀವಿ. ಹಾಗೆಯೇ ಸ್ವಲ್ಪ ಇದನ್ನು ಅಷ್ಟೇ ಹುರ್ಕೊಂಡು ನಾವು ಮಿಲ್ ಮಾಡಿಸ್ಕೊಳ್ಬೇಕು. ಸ್ವಲ್ಪ ಆಯಿಲ್ ಹಾಕಿ ನಾವು ಹುರ್ಕೋಬೇಕಾಗತ್ತೆ, ಇಲ್ಲಾಂದರೆ ತುಂಬಾ ಘಾಟ ಆಗುತ್ತೆ. ಸೊ ನೋಡಿ, ಇದು ಖಾರದ ಪುಡಿ. ಸೊ ಇದು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೂ ಇವಾಗ ನಾನು ಮಾಡಿಸ್ಕೊಂಡಿದ್ದೀನಿ. ಸೊ ಇದು 1 ವರ್ಷದ ತನಕ ನಾನು ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಯೂಸ್ ಮಾಡ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಅಲ್ಲಿ ಮಕ್ಕಳು ಎಲ್ಲರೂ ಸೇರ್ಕೊಂಡು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಹುಣಸೆ ಬೀಜನ ನೀರು ಹಾಕ್ಬಿಟ್ಟು ಉಜ್ತಾ ಇದ್ರು ಚೌಕಾಬಾರ ಆಡೋಕ್ಕೆ ಅಂತ ಹೇಳಿಬಿಟ್ಟು. ಸೊ ಇದನ್ನೆಲ್ಲ ನೋಡಿದ್ರೆ ನಮಗೂ ಕೂಡ ನಮ್ಮ ಚೈಲ್ಡ್ಹುಡ್ ನೆನಪಾಗತ್ತೆ. ಇವರೆಲ್ಲರೂ ಕೂಡ ನಮ್ಮ ಹಳ್ಳಿಯಲ್ಲಿ ನಡೀತಾ ಇರೋ ಸಮ್ಮರ್ ಕ್ಯಾಂಪ್ನ ಚಿಲ್ಡ್ರನ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಊರಿಗೆ ರಜಕ್ಕೆ ಅಂತ ಬಂದಿರೋರೆ, ಇಲ್ಲಿರೋರೆಲ್ಲರೂ ಎಲ್ಲ ಬೆಂಗಳೂರಿಂದ ಬಂದಿರೋದೆ. ಈ ಟೈಮಲ್ಲಿ ಜಾಕ್ ಫ್ರೂಟು ತುಂಬಾ ಸಿಗುತ್ತೆ, ಸೀಸನಲ್ ಫ್ರೂಟ್ ಅಂತಲೇ ಹೇಳ್ಬೋದು. ನಿಮಗೆ ಹಲಸಿನಣ್ಣು ತುಂಬಾ, ಅಂದರೆ ನಾನು ಹೇಳೋದೇನೆಂದರೆ, ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಫ್ರೂಟ್ಸ್ ಸಿಗುತ್ತೆ, ಸೀಸನಲ್ ಫ್ರೂಟ್ಸು ಅದನ್ನೆಲ್ಲ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರಕೃತಿಗೆ ತಕ್ಕನಾಗಿ ನಮಗೇನು ಬೇಕು ಅದನ್ನು ಕೊಡ್ತಾ ಇರುತ್ತೆ. ಸೊ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಅಷ್ಟೇ. ತುಂಬಾ ಸ್ವೀಟಾಗಿ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಈವ್ನಿಂಗ್ ಕಟ್ ಮಾಡ್ಕೊಂಡು ತಿಂದ್ವಿ. ತನಿಷಾ ಮಲಗಿದ್ಲು, ಸೊ ಹಾಗಾಗಿ ಈವ್ನಿಂಗ್ ಬೇಡ ಮಾರ್ನಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಕೊಟ್ವಿ ಅವಳಿಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ.